ಎಲ್ರಿಗೂ ನಮಸ್ಕಾರ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಶ್ರೀ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕುಳಿತುಕೊಂಡೇ ಈ ಶಕ್ತಿಶಾಲಿಯಾದಂತಹ ನರಸಿಂಹಸ್ವಾಮಿಯ ಈ ಒಂದು ಮಂತ್ರವನ್ನು ಹೇಳಿ. ಯಾವುದೇ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗಳು ಕಾಡುವುದಿಲ್ಲ. ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಾಗಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಜೀವನದಲ್ಲಿ ಏಳಿಗೆ ಆಗುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ನಾವು ಸೋತಿದ್ದೇವೆ ಅಂತ ಮನಸ್ಸಿನಲ್ಲಿ ದುಃಖ ಏನಾದರೂ ಹೆಚ್ಚಾಗಿದ್ದರೆ ಅಂತಹ ಯಾವುದೇ ದುಃಖಗಳನ್ನು ಕಳೆಯುವಂತಹ ಶಕ್ತಿ ಈ ಒಂದು ಶಕ್ತಿಶಾಲಿಯಾದ ಮಂತ್ರಕ್ಕಿದೆ. ಈ ಮಂತ್ರ ಯಾವುದು? ಈ ಮಂತ್ರಕ್ಕಿರುವಂತಹ ವಿಶೇಷವಾದ ಶಕ್ತಿ ಏನು? ಯಾವ ಸಮಯದಲ್ಲಿ ಎಷ್ಟು ಬಾರಿ ಪಠಿಸಿದರೆ ಒಳ್ಳೆಯದಾಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ನೀಡುವಂತಹ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಈ ಒಂದು ಮಂತ್ರಕ್ಕೆ ವಿಶೇಷವಾದಂತಹ ಶಕ್ತಿ ಇದೆ. ಸಾಕ್ಷಾತ್ ಶ್ರೀ ನರಸಿಂಹಸ್ವಾಮಿಯ ಅದ್ಭುತವಾದಂತಹ ಮಂತ್ರ ಇದು. ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ 11 ಬಾರಿ ಈ ಮಂತ್ರವನ್ನು ತಪ್ಪದೆ ಮನಸ್ಸಿನಲ್ಲೇ ಪಠಿಸಬೇಕು. ಏಕೆಂದರೆ ನೀವು ಸ್ನಾನ ಏನು ಮಾಡಿರುವುದಿಲ್ಲ, ಹಾಗೆ ಬಾಯಾಗಲಿ ಮಖವನ್ನಾಗಲಿ ತೊಳೆದಿರುವುದಿಲ್ಲ. ನೀವು ಕುಳಿತ ಜಾಗದಲ್ಲೇ, ಅಂದರೆ ಎದ್ದ ತಕ್ಷಣ ಬೆಳಗಿನ ಜಾವ ಕುಳಿತ ಸ್ಥಳದಲ್ಲೇ ಹಾಸಿಗೆ ಮೇಲೆ ಕುಳಿತುಕೊಂಡೇ 11 ಬಾರಿ ಈ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಜಪಿಸುತ್ತಾ ಬರಬೇಕು. ನಿಮ್ಮ ಮನೆಯಲ್ಲಿ ತುಂಬ ಕಷ್ಟಗಳಿದ್ದರೆ, ಹಣಕಾಸಿನ ವಿಚಾರ ಆಗಿರಬಹುದು, ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿದ್ದರೆ, ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು, ಆರೋಗ್ಯ ವೃದ್ಧಿ ಆಗಬೇಕು, ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾ ಇರುವವರು ಕೂಡ ಈ ಮಂತ್ರವನ್ನು ಪಠಿಸಬಹುದು. ಈ ಮಂತ್ರವನ್ನು ಪಠಿಸಬೇಕು ಅಂದರೆ ಕೆಲವು ನಿಯಮಗಳನ್ನು ನೀವು ಪಾಲಿಸಲೇಬೇಕು. ಈ ಮಂತ್ರವನ್ನು ಪಠಿಸಬೇಕು ಅಂದರೆ ಕೆಲವು ನಿಯಮಗಳನ್ನು ನೀವು ಪಾಲಿಸಲೇಬೇಕು. ಈ ಮಂತ್ರ ಯಾವುದು? ಈ ಮಂತ್ರಕ್ಕೆ ಇರುವಂತಹ ಶಕ್ತಿ ಏನು ಅಂತ ತಿಳಿಸುತ್ತಾ ಹೋಗುತ್ತೀನಿ. ಅದಕ್ಕೂ ಮೊದಲು ಈ ಮಂತ್ರವನ್ನು ಯಾವುದಾದರೂ ಒಂದು ಪುಸ್ತಕದಲ್ಲಿ ವಿಶೇಷವಾಗಿ ಬರೆದಿಟ್ಟುಕೊಳ್ಳಿ. ಈ ಮಂತ್ರ ಹೀಗಿದೆ: ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡು ನಿಮ್ಮ ಮನಸ್ಸಿನಲ್ಲೇ, ಅಂದರೆ ಹಾಸಿಗೆ ಮೇಲೆ ಕುಳಿತ ಸ್ಥಳದಲ್ಲೇ ಈ ಮಂತ್ರವನ್ನು ಪ್ರತಿನಿತ್ಯ 11 ಬಾರಿ ಪಠಿಸುತ್ತಾ ಬರಬೇಕು. ಸ್ನೇಹಿತರೆ, ಈ ಮಂತ್ರಕ್ಕೆ ನೀವು ಸ್ನಾನ ಬೇಡ, ಪೂಜೆ ಬೇಡ. ಏಕೆಂದರೆ ಹಾಸಿಗೆ ಮೇಲೆ ಕುಳಿತು ಮನಸ್ಸಿನಲ್ಲೇ 11 ಸಾರಿ ಪಠಿಸುತ್ತಾ ಬಂದರೆ, ಪ್ರತಿನಿತ್ಯ ಹೀಗೆ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ. ಅದು ಯಾವುದೇ ಕಷ್ಟಗಳಾಗಿರಬಹುದು. ನೀವು ಎದ್ದ ತಕ್ಷಣ ಕುಳಿತ ಸ್ಥಳದಲ್ಲೇ ಮೊದಲು ಮನಸ್ಸಿನಲ್ಲೇ ನರಸಿಂಹಸ್ವಾಮಿಯನ್ನು ಬೇಡಿಕೊಳ್ಳಿ. ಸ್ವಾಮಿ, ನನಗೆ ಇಂತಹ ಕಷ್ಟಗಳಿದೆ ಹಾಗೂ ಇಂತಹ ದೋಷಗಳಿದೆ. ಆ ದೋಷಗಳನ್ನು ನನಗೆ ನಿವಾರಣೆ ಮಾಡಿ ಇನ್ನು ಮುಂದಕ್ಕೆ ಏಳಿಗೆ ಮಾಡು ಅಂತ ಬೇಡಿಕೊಂಡು ಆನಂತರ ಈ ಮಂತ್ರವನ್ನು ಮನಸ್ಸಿನಲ್ಲಿ ಪಠಿಸುತ್ತಾ ಬರಬೇಕು. 11 ಬಾರಿ ಮನಸ್ಸಿನಲ್ಲೇ ಪಠಿಸಬೇಕು. ಏಕೆಂದರೆ ನೀವು ಎದ್ದ ತಕ್ಷಣ ಮುಖ ತೊಳೆದಿರುವುದಿಲ್ಲ ಮತ್ತು ನಿಮ್ಮ ಬಾಯಿ ಶುದ್ಧವಾಗಿರುವುದಿಲ್ಲ. ಹಾಗಾಗಿ ಈ ಮಂತ್ರವನ್ನು ಬಾಯಿ ಬಿಟ್ಟು ಉಚ್ಚಾರಣೆ ಮಾಡಬಾರದು. ಸ್ನೇಹಿತರೆ, ಮಾಂಸಾಹಾರ ಸೇವನೆಯನ್ನು ಮಾಡಿ ಈ ಮಂತ್ರವನ್ನು ಪಠಿಸಬಹುದಾ ಎಂದು ಕೇಳಿದರೆ ಪಠಿಸಬಹುದು. ಏಕೆಂದರೆ ಈ ಮಂತ್ರವನ್ನು ನೀವು ಬಾಯಿ ಬಿಟ್ಟು ಪಠಿಸುವುದಿಲ್ಲ, ನಿಮ್ಮ ಮನಸ್ಸಿನಲ್ಲೇ ಪಠಿಸುವುದರಿಂದ ಅದಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇರುವುದಿಲ್ಲ. ಸ್ನೇಹಿತರೆ, ನೀವು ಮಾಂಸಾಹಾರ ಸೇವನೆ ಮಾಡಿ ಪಠಿಸಬಹುದು. ಆದರೆ ಯಾವುದೇ ಕಾರಣಕ್ಕೂ ನೀವು ಪಠಿಸುವಾಗ ತಪ್ಪಾಗಿ ಮಂತ್ರವನ್ನು ಉಚ್ಚಾರಣೆ ಮಾಡಬೇಡಿ ಸ್ನೇಹಿತರೆ. ಏಕೆಂದರೆ ಮಂತ್ರಕ್ಕೆ ಇರುವಂತಹ ಶಕ್ತಿಗಳು ಆಗಿರುತ್ತದೆ. ಯಾವುದೇ ಮಂತ್ರವನ್ನಾಗಲಿ ಪಠಿಸುವಾಗ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಪಠಿಸಿದ್ದೇ ಆದಲ್ಲಿ ನಿಮಗೆ ಖಂಡಿತ ಒಳಿತಾಗುತ್ತದೆ. ಇನ್ನು ಹೆಣ್ಣು ಮಕ್ಕಳು, ನಾವು ತಿಂಗಳ ಸಮಸ್ಯೆಯಲ್ಲಿದ್ದೀವಿ, ನಾವು ಪಠಿಸಬಹುದಾ ಎಂದು ಕೇಳಿದರೆ ಪಠಿಸಬಹುದು. ಏಕೆಂದರೆ ಇದನ್ನು ಬಾಯಿ ಬಿಟ್ಟು ಉಚ್ಚಾರಣೆ ಮಾಡುವಂತಿಲ್ಲ, ಬರೀ ಮನಸ್ಸಿನಲ್ಲೇ ಉಚ್ಚಾರಣೆ ಮಾಡುವುದರಿಂದ ಇದಕ್ಕೆ ಯಾವುದೇ ಅಡೆತಡೆಗಳಾಗಲಿ ಅಥವಾ ದೋಷಗಳಾಗಲಿ ಇರುವುದಿಲ್ಲ.
ಈ ಮಂತ್ರಕ್ಕೆ ಇರುವ ಶಕ್ತಿ ಅಗಾಧವಾದದ್ದು. ಈ ಮಂತ್ರವನ್ನು ಯಾವ ದಿನ ಪಠಿಸಲು ಶುರು ಮಾಡಬೇಕು ಎಂದರೆ ಇಂಥದ್ದೇ ದಿನ ಎಂದು ಏನು ಇಲ್ಲ ಸ್ನೇಹಿತರೆ. ಈ ವಿಡಿಯೋವನ್ನು ನೀವು ಯಾವಾಗ ನೋಡುತ್ತೀರಾ ಅಂದಿನಿಂದಲೇ ಶುರು ಮಾಡಬಹುದು. ಆದರೆ ಇದನ್ನು ಬೆಳಗಿನ ಜಾವವೇ ಮಾತ್ರ ಪಠಿಸಬೇಕು. ಅದರಲ್ಲೂ ಬ್ರಾಹ್ಮಿ ಮುಹೂರ್ತವಾದರೆ ಇನ್ನು ತುಂಬ ಒಳ್ಳೆಯದ್ದು. ಏಕೆಂದರೆ ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತವೆಂದರೆ ಅಚ್ಚುಮೆಚ್ಚು. ದೇವತೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಓಡಾಟದಲ್ಲಿರುತ್ತಾರೆ, ಅಂದರೆ ಸಂಚಾರದಲ್ಲಿರುತ್ತಾರೆ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳಿಗೆ ಇಷ್ಟ ಆಗುವ ಯಾವುದೇ ಕೆಲಸ ಮಾಡಿದರೂ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಆಗುತ್ತದೆ. ಹಾಗೂ ದೇವತೆಗಳಿಗೆ ಸಂಪೂರ್ಣವಾಗಿ ನೀವು ಪಠಿಸುವ ಮಂತ್ರಗಳಾಗಬಹುದು ಅಥವಾ ಪೂಜೆಗಳಾಗಬಹುದು ಅಚ್ಚುಕಟ್ಟಾಗಿ ಬೇಗನೆ ತಲುಪುತ್ತದೆ ಅಂತ ಹೇಳಬಹುದು ಸ್ನೇಹಿತರೆ. ಇನ್ನು ಇದನ್ನು ರಾತ್ರಿ ಹೊತ್ತು ಪಠಿಸಬಹುದಾ ಎಂದು ಕೇಳಿದರೆ ಇದನ್ನು ಯಾವುದೇ ಕಾರಣಕ್ಕೂ ರಾತ್ರಿ ಪಠಿಸುವಂತಿಲ್ಲ. ಬರೀ ಬೆಳಗಿನ ಜಾವ ಮಾತ್ರ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕುಳಿತುಕೊಂಡೇ ನೀವು ಪಠಿಸಬೇಕು. ಎಲ್ಲ ರೀತಿಯ ಸಂಕಷ್ಟಗಳು ಕಳೆಯುತ್ತೆ. ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಯಾವ ಸಮಸ್ಯೆಗಳಿದ್ದರೂ ಸಹ ಈ ಸಮಸ್ಯೆಗಳಿಂದ ನೀವು ಹೊರಬರಬಹುದು. ಬಹಳ ಶಕ್ತಿಶಾಲಿಯಾದಂತಹ ಮಂತ್ರವಿದು. ಈ ಮಂತ್ರವನ್ನು ಪ್ರತಿಯೊಬ್ಬರೂ ಯಾರಿಗೆ ಆರೋಗ್ಯ ಸಮಸ್ಯೆಯಾಗಿದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಕಿರಿಕಿರಿ ಆಗುತ್ತಾ ಇದೆ, ಸಾಕಷ್ಟು ಸಮಸ್ಯೆಗಳಿಂದ ಜೀವನವೇ ಬೇಡ ಅನ್ನಿಸುವಷ್ಟು ಸ್ಥಿತಿಗೆ ಬಂದಿದ್ದೇವೆ ಅನ್ನುವವರು ಈ ಮಂತ್ರವನ್ನು ಪಠಿಸಬಹುದು. ಹಾಗೆ ಇನ್ನು ಕೆಲವರು ನಾವು ಮನೆ ಕಟ್ಟಬೇಕು ಹಾಗೂ ಸೈಟನ್ನು ಖರೀದಿ ಮಾಡಬೇಕು, ನಾವು ಮನೆ ಕಟ್ಟುತ್ತಿದ್ದೀವಿ ಆದರೆ ಅದು ಅರ್ಧಕ್ಕೆ ನಿಂತಿದೆ, ಏನು ಮಾಡಬೇಕು ಅಂತಲೇ ತಿಳಿಯುತ್ತಿಲ್ಲ. ಇನ್ನು ಕೆಲವರಿಗೆ ಅವರ ಬಳಿ ಹಣವಿರುತ್ತದೆ ಆದರೆ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಅಡೆತಡೆಗಳು ಬರುತ್ತಲೇ ಇರುತ್ತದೆ ಅಂಥವರಾಗಬಹುದು. ಅಥವಾ ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೀವಿ, ನಮಗೆ ನೆನಪಿನ ಶಕ್ತಿ ಕಡಿಮೆ ಇದೆ ಅನ್ನುವವರು ಆಗಲಿ, ಅಥವಾ ನಾನು ಯಾವುದಾದರೂ ಒಂದು ಎಕ್ಸಾಮ್ ಕಟ್ಟಿದ್ದೀನಿ ಅದರಲ್ಲಿ ಉತ್ತಮ ಫಲಿತಾಂಶ ಬರಬೇಕು ಎನ್ನುವವರಾಗಲಿ, ಯಾರು ಬೇಕಾದವರು ಪಠಿಸಬಹುದು. ಇದಕ್ಕೆ ಇಂಥವರೇ ಪಠಿಸಬೇಕು ಎನ್ನುವ ಏನೂ ಇಲ್ಲ ಸ್ನೇಹಿತರೆ. ಯಾರಾಗಲಿ ಒಳ್ಳೆಯ ಮನಸ್ಸಿನಿಂದ ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಪಠಿಸಿದ್ದೇ ಆದಲ್ಲಿ ಶ್ರೀ ನರಸಿಂಹಸ್ವಾಮಿಯು ನಿಮಗೆ ಒಳ್ಳೆಯ ಅನುಕೂಲವನ್ನು ಮಾಡಿಕೊಡುತ್ತಾರೆ ಹಾಗೂ ಅವರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತದೆ. ಇವರು ಹೇಳಿದ್ದಾರೆ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅನುಮಾನದಲ್ಲಿ ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಪಠಿಸಬೇಡಿ. ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಈ ಮಂತ್ರಗಳನ್ನು ಪಠಿಸಿ. ಏಕೆಂದರೆ ಅನುಮಾನದಲ್ಲಿ ಶುರು ಮಾಡಿದ ಕೆಲಸಗಳು ಯಾವುದೇ ಕಾರಣಕ್ಕೂ ಫಲವನ್ನು ಕೊಡುವುದಿಲ್ಲ ಸ್ನೇಹಿತರೆ. ನಿಮಗೆ ನಂಬಿಕೆ, ಶ್ರದ್ಧೆ, ಭಕ್ತಿ ಎನ್ನುವುದು ಇದ್ದರೆ ಯಾವ ಮಂತ್ರವಾಗಬಹುದು, ಯಾವ ಕೆಲಸವಾಗಬಹುದು ಅಥವಾ ಯಾವ ಪೂಜೆಯಾಗಬಹುದು ಫಲವನ್ನು ಕೊಟ್ಟೇ ಕೊಡುತ್ತದೆ. ಅಪನಂಬಿಕೆಯಲ್ಲಿ ಮಾಡಿದರೆ ಅದು ಫಲವನ್ನು ಎಂದಿಗೂ ಸಹ ಕೊಡುವುದಿಲ್ಲ.